ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಕಗ್ಗಂಟ ಆಗ್ತಾ ಇದೆ. ಚಾಲಕರ ಬದುಕಿಗೆ ಅಭಾವದ ಬಿಸಿ ತಡ್ತಾ ಇದೆ. ಬಂಕ್ಗಳ ಮುಂದೆ ಚಾಲಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ದಿನನಿತ್ಯದ ಜೀವನವನ್ನ ಕೂಡ ಸಾಗಿಸೋದು ಕಷ್ಟ ಆಗ್ತಾ ಇದೆ ಆಟೋ ಚಾಲಕರಿಗೆ. ಒಂದ್ ಕಡೆಯಲ್ಲಿ ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಬಂಕ್ಗಳ ಮುಂದೆ ಕ್ಯೂ ಕೂಡ ನಿಲ್ತಾ ಇದ್ದಾರೆ. ಇದೀಗ ಅವರ ಮನೆಯಲ್ಲಿ ಒಲೆ ಉರಿಯದೆ ಕುಟುಂಬಸ್ಥರು ಕಣ್ಣೀರನ್ನ ಕೂಡ ಇಡ್ತಾ ಇರುವಂತದ್ದು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಕಗ್ಗಂಟು, ಚಾಲಕರ ಬದುಕಿಗೆ ತಟ್ಟಿದ ಅಭಾವದ ಬಿಸಿ. ಬಂಕ್ಗಳ ಮುಂದೆ ಚಾಲಕರು ಪರದಾಟವನ್ನು ನಡೆಸಿದ್ದಾರೆ. ಮನೆಯಲ್ಲಿ ಒಲೆ ಉರಿಯದೆ ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಾ ಇದ್ದಾರೆ. ಕ್ಯೂನಲ್ಲೇ ಕಳೀತಾ ಇದೆ ಅರ್ಧ ದಿನ ಅಂತ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿರುವಂತದ್ದು. ದುಡಿಮೆ ಇಲ್ಲದೆ ಬೀದಿಗೆ ಬೀಳುವ ಸ್ಥಿತಿಯಲ್ಲಿದ್ದಾರೆ ಚಾಲಕರು. ದುಡಿಮೆ ಇಲ್ಲ ಕೈಗೆ, ಅವರ ಜೀವನಕ್ಕೆ ಆಧಾರವಾಗಿದ್ದಂಥದ್ದು ಇದೀಗ ಆಧಾರ ಸ್ತಂಭವೇ ಎಲ್ಲೋ ಒಂದ್ ಕಡೆ ಸುಮ್ಮನೆ ನಿಂತಿದೆ. ಬಂಕ್ಗಳ ಮುಂದೆ ಕ್ಯೂ ನಿಲ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಅವ್ರ ಮನೆಯಲ್ಲಿ ಒಲೆಗಳು ಉರಿತಾ ಇಲ್ಲ. ಹಾಗಾಗಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಎಸ್, ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿನುತಾ ಫ್ಯಾಮಿಲಿ ಜೊತೆ ಚಿಟ್ಚಾಟನ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಗ್ಯಾಸ್ ಸಿಗ್ತಿಲ್ಲ ಅನ್ನುವಂಥ ಒಂದೇ ಮಾತುಗಳು ಕೇಳಿ ಬರ್ತಾ ಇರೋದು. ನಿಜಕ್ಕೂ ಇದು ಗ್ಯಾಸ್ ಸಮಸ್ಯೆ ಕೇವಲ ಸುದ್ದಿ ಅಲ್ಲ, ಇದು ಆಟೋ ಚಾಲಕರ ಕರಾಳ ಭವಿಷ್ಯದ, ಕರಾಳ ಜೀವನದ ಅನಾವರಣ, ಅದರಲ್ಲೂ ಕೂಡ ಸತ್ಯದ ಅನಾವರಣ ಅಂತಾನೆ ಹೇಳ್ಬೋದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದೆಡೆ ಸಾಲಿನಲ್ಲಿ ನಿಂತಿರುವ ಆಟೋಗಳು. ಯಾಕಪ್ಪ ಇದೆಲ್ಲ ಆಟೋಗಳು ಈಗ ನಿಂತಿದೆ ಅಂತ ನೋಡೋದಾದ್ರೆ, ಇವರಿಗೆ LPG ಗ್ಯಾಸ್ಗಳು, ಆಟೋ ಗ್ಯಾಸ್ಗಳು ಸಿಗದ ಕಾರಣದಿಂದಾಗಿ ತಮ್ಮ ಮನೆಯ ಮುಂದೆ ನಿಶ್ಚಲ ಸ್ಥಿತಿಯಲ್ಲಿ ಆಟೋಗಳನ್ನು ನಿಲುಗಡೆಯನ್ನು ಮಾಡಿರುವಂಥದ್ದು. ಒಂದೆಡೆ ಬೆಳಗ್ಗೆ ಮುಂಜಾನೆ 4ರಿಂದ 5 ಗಂಟೆಗೆ ಹೋಗಿ ಪೆಟ್ರೋಲ್ ಬಂಕ್ಗಳಲ್ಲಿ, ಜೊತೆಗೆ ಆಟೋ ಗ್ಯಾಸ್ಗಳಿಗಾಗಿ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ಕಾದು ಹೈರಾಣಾಗಿದ್ದಂತಹ ಚಾಲಕರು ಇದೀಗ ಬೇರೆ ದಾರಿ ಇಲ್ಲದೆ, ಕೊನೆಗೂ ಕೂಡ ಗ್ಯಾಸ್ ಸಿಗದೆ ಓಡಿಸಲಾಗದಂತಹ ಆಟೋಗಳನ್ನು ದುಸ್ಥಿತಿಗೆ ತಲುಪಿರುವಂಥ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಅವರು ದುಡಿದು ತಿಂದರೆ ಮಾತ್ರ ಇವರ ಜೀವನ ನಡೆಯುವಂಥದ್ದು. ಬನ್ನಿ ಅವರ ಕುಟುಂಬವನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ನಿಜಕ್ಕೂ ಅವರ ಕುಟುಂಬ ಎಷ್ಟು ಹೀನ ಪರಿಸ್ಥಿತಿಗೆ ತಲುಪಿದೆ ಅನ್ನೋದು ನಿಜಕ್ಕೂ ತೀರದಾಗಿರುವಂಥದ್ದು. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಧನಲಕ್ಷ್ಮಿ ಅಂತ. ಲಕ್ಷ್ಮಿ, ಯಾರು ನಿಮ್ಮ ಮನೇಲಿ ಆಟೋ ಓಡಿಸೋದಮ್ಮ? ನಮ್ಮ ಮೈದಾ. ಅವರನ್ನೇ ನಂಬಿ ಜೀವನ ಕುಟುಂಬ ನಡೀತಾ ಇರೋದು. ನಾವು 4-5 ಜನ ಇದ್ದೀವಿ. 5 ಜನಕ್ಕೆ ಅವ್ರು ಸಂಪಾದನೆ ಮಾಡ್ಕೊಂಡು ಬಂದ್ರೇ ಜೀವನ ಮಾಡೋದು. ಅಮ್ಮ, ಎಷ್ಟು ದಿನದಿಂದ ಈ ಆಟೋ ಇಲ್ಲೇ ನಿಂತಿರುವಂಥದ್ದು, ಗ್ಯಾಸ್ ಸಿಗ್ತಾ ಇಲ್ಲ ಅಂತ? 1 ವಾರದಿಂದ ಇದೆ. 1 ವಾರಕ್ಕೆ ನಾವು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? 1 ವಾರದಿಂದಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಮ್ಮ? ಗ್ಯಾಸೇ ಸಿಗ್ತಾ ಇಲ್ಲ. 3,000 ರೂಪಾಯಿ ಕೇಳ್ತಾರೆ. 3,000 ರೂಪಾಯಿ ದುಡಿಯೋಕೆ ಅದು ಗ್ಯಾಸ್ಗೆ ಖಾಲಿ ಆಗಿಬಿಡುತ್ತೆ. ನಾವು ಹೆಂಗೆ ಜೀವನ ಮಾಡೋಕ್ಕಾಗತ್ತೆ? ಈಗ ಬೆಳಗ್ಗೆ ಹೋದರೆ ಎಷ್ಟೊತ್ತಿಗೆ ಬರ್ತಾ ಇದ್ರು? ಫಸ್ಟ್ ಎಲ್ಲ ಎಷ್ಟು ದುಡಿತಾ ಇದ್ರು, ಇವಾಗ ಹೇಗಾಗಿದೆ? ಫಸ್ಟ್ ಗ್ಯಾಸ್ ಕಡಿಮೆ ಇರುವಾಗ ಸ್ವಲ್ಪ 1,000 ಏನೋ ಮಾಡ್ಕೊಂಡು ಬಂದರು. ಇವಾಗ 1,000 ಮಾಡೋದನ್ನ ಡಬಲ್ ಆಗಿ ಗ್ಯಾಸ್ಗೆ ಆಗಿಬಿಡುತ್ತೆ. ಹೆಂಗೆ ಜೀವನ ಮಾಡೋದು? ಮಕ್ಕಳಿಗೆ, ಹಾಲಿಗೆ, ಇದಕ್ಕೆಲ್ಲ ತುಂಬ ತೊಂದರೆ ಆಗ್ತಾ ಇದೆ. ಸರ್, ನಿಮ್ಮ ಹೆಸರು? ಸತೀಶ್ ಅಂತ. ಸರ್, ನಿಮ್ಮ ಮನೇಲಿ ಯಾರು ಆಟೋ ಓಡಿಸ್ತಾರೆ ಸರ್? ನಮ್ಮ ಮಾವನೇ ಅವರು. ನಿಮ್ಮ ಮಾವ? ಸರ್, ಅವರು ಎಷ್ಟು ದಿನ ಆಯಿತು ಕೆಲ್ಸಕ್ಕೆ ಹೋಗಿ ಸರ್? ಆಯಿತು, 1 ವಾರ ಆಯಿತು ಹೋಗಿ. ಅವರು 1 ವಾರ ಆಯಿತು. ಅವರೇ ಜೀವನಕ್ಕೆ ಆಧಾರ ನಿಮಗೆ? ಅವರೇ ಇರೋದು. ಮನೆಗೆ ಒಬ್ಬರೇ. ನಂಗೆ ಕಾಲೇಟ್ ಆಗಿದೆ, ಹೋಗಲ್ಲ ಕೆಲಸಕ್ಕೆ. ಅವರು ಹೋಗ್ತಾ ಇದ್ದಾರೆ. ಇವಾಗ ಗ್ಯಾಸ್ ಇಲ್ಲ, ಏನಿಲ್ಲ, ಏನು ಮಾಡೋಂತ ಗೊತ್ತಿಲ್ಲ. ಅವರು 100 ರೂಪಾಯಿ ಆಗಿಬಿಟ್ಟಿದೆ ಗ್ಯಾಸ್ ರೇಟು. ಗ್ಯಾಸ್ ಸಿಗ್ತಾ ಇಲ್ಲ. ಅದು ಇವಾಗ ಮನೇಲೇ ಇದ್ದಾರೆ, ಅವ್ರು ಹೋಗಿಲ್ಲ ಇನ್ನು ಸರ್, ಇದು ಅಡುಗೆ LPG ಎಲ್ಲ ಸಿಗ್ತಾ ಇದೆಯಾ ಹೇಗೆ? ಇಲ್ಲ, ಅಡುಗೆ ಮಾಡಿದೆ 1,000 ರೂಪಾಯಿ ಮೇಲೆ ಆಗಿಬಿಟ್ಟಿದೆ ಗ್ಯಾಸು. ಹೆಂಗೆ ಸಿಗುತ್ತೆ ಹೇಳಿ ನೀವೇ? ಅದು ಸಪ್ಲೈ ಆಗ್ತಾ ಇದೆ ಹೇಗೆ? ಇಲ್ಲ, ಸಪ್ಲೈ ಆಯಿತು, 3 ತಿಂಗಳಾಯ್ತು ಬುಕ್ ಮಾಡಿ, ಬಂದಿಲ್ಲ ಅದು. ಒಂದೆಡೆ ಅಡುಗೆ ಒಲೆಗಳು ಉರಿತಾ ಇಲ್ಲ, ಇನ್ನೊಂದೆಡೆ ಅಡುಗೆಗೆ ಬೇಕಾಗುವಂತಹ ಪದಾರ್ಥಗಳನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲೂ ಕೂಡ ಆಟೋ ಚಾಲಕರು ಇಂದು ಇಲ್ಲ. ಇವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಿ ಅಂತ ಕೇಳ್ಕೊಳ್ತಾ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.